ಶಂಕಿತ ಬಾಂಬರ್ಗಾಗಿ ತೀವ್ರವಾಗಿದೆ ಶೋಧ ಕಾರ್ಯ. ಹಾಗೆ ಈತ ಬಹುಶಃ ಪಕ್ಕದ ರಾಜ್ಯಗಳಿಗೆ ಹೋಗಿರಬಹುದು ಅನ್ನುವಂಥ ಒಂದು ಶಂಕೆ ಇದೆ. ಕೇರಳ, ಆಂಧ್ರ, ತಮಿಳುನಾಡು ಇಲ್ಲೂ ಕೂಡ ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ. ಆರೋಪಿ ಮಂಗಳೂರು ಅಥವಾ ಕೇರಳದಲ್ಲಿ ಇರಬಹುದು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಹಾಗಾಗಿ ಶಂಕಿತ ಬಾಂಬರ್ಗಾಗಿ ಈಗ ತೀವ್ರ ವಿಚಾರಣೆ, ತೀವ್ರ ಶೋಧ ಕಾರ್ಯವನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಕೇರಳಕ್ಕೆ ಒಂದು ಟೀಮ್ ಹೋಗಿದೆ, ಆಂಧ್ರಕ್ಕೆ ಒಂದು ಟೀಮ್ ಹೋಗಿದೆ, ತಮಿಳುನಾಡಿಗೂ ಕೂಡ ಒಂದು ಟೀಮ್ ಹೋಗಿ ಅಲ್ಲಿ ಇರಬಹುದಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಸರ್ಚ್ ನಡೆಸ್ತಾ ಇದ್ದಾರೆ. ಬಹುಶಃ ಮಂಗಳೂರು ಅಥವಾ ಕೇರಳದಲ್ಲಿ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಅನ್ನುವಂಥದ್ರ ಬಗ್ಗೆ ಬಲ ಮೂಲಗಳಿಂದ ಸಿಕ್ಕಿರುವಂತಹ ಒಂದು ಮಾಹಿತಿ, ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂತಹ ಒಂದು ಮಾಹಿತಿ. ಎಸ್ ಕಿರಣ್, ನೀವು ಮಾತಾಡ್ತಾ ಇದ್ರಿ ಬಹುಶಃ ಈತ ಇಲ್ಲಿಂದ ಎಸ್ಕೇಪ್ ಆಗಿ ಎಲ್ಲಿಗೆ ಹೋಗಿರಬಹುದು ಅನ್ನುವಂಥದ್ರ ಬಗ್ಗೆ. ಈಗ ಪೊಲೀಸರು ಕೂಡ ಬಹುಶಃ ಇದೇ ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಪಕ್ಕದ ರಾಜ್ಯಗಳಲ್ಲಿ ಅಡಗಿರುವಂತಹ ಒಂದು ಶಂಕೆ, ಅದರಲ್ಲೂ ಪ್ರಮುಖವಾಗಿ ಕೇರಳಕ್ಕೆ ಹೋಗಿರಬಹುದು ಅಥವಾ ಮಂಗಳೂರಿನಲ್ಲಿ ಇರಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಪೊಲೀಸರು ಬಲವಾದ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಿರಣ್, ರೆಹಮಾನ್, ಮುಖ್ಯವಾಗಿ ಏಕೆಂತಂದ್ರೆ ಈ ಹಿಂದೆ ಆದಂತ ಕುಕ್ಕರ್ ಬ್ಲಾಸ್ಟಿಗೆ ಏನಿತ್ತು ಅದಕ್ಕೂ ಕೂಡ ಇದು ಸೇಮ್ ಮೆಟೀರಿಯಲ್ಸ್ ಯೂಸ್ ಮಾಡಿರೋದ್ರಿಂದ ಬಹುಶಃ ಆ ಕರಾವಳಿ ಭಾಗದಿಂದ ಕಡೆಯಿಂದ ಬಂದಿರಬಹುದು ಅನ್ನೋ ಒಂದು ದಿಕ್ಕಿನಲ್ಲಿ ಅದೇ ರೀತಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಜೈಲಲ್ಲಿರುವಂತಹ ಕುಕ್ಕರ್ ಬ್ಲಾಸ್ಟಿಕ್ ಸಂಬಂಧಪಟ್ಟಂತ ಜೈಲಲ್ಲಿರುವಂತಹ ಆರೋಪಿಗಳನ್ನು ಕೂಡ ಈಗಾಗಲೇ ಒಂದು ರೌಂಡ್ ವಿಚಾರಣೆ ಕೂಡ ನಿನ್ನೆ ನೈಟೇ ಕೂಡ ಮಾಡಿದ್ದಾರೆ. ಇದಲ್ದಲ್ಲೇ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಯಾರ್ಯಾರಿದ್ರು ಅದಕ್ಕೆ ಲಿಂಕ್ ಎಸ್ಟಾಬ್ಲಿಷ್ ಎಲ್ಲವೂ ಆ ದಿಕ್ಕಿನಲ್ಲಿ ಕೂಡ ಪೊಲೀಸರು ಅಂತಾರೆ. ಇನ್ನು ಮುಖ್ಯವಾಗಿ ರೆಹಮಾನ್, ಇಲ್ಲಿರುವಂತದ್ದು ಏನ್ ಆತನ ಮೂವ್ಮೆಂಟ್ಸ್ ಇತ್ತು ಕಂಪ್ಲೀಟ್ ಆಗಿ ಮಾನಿಟರ್ ಮಾಡುವಂಥದ್ದು, ಆಮೇಲೆ ಆತನ ಸ್ಟಿಲ್ ಮಾಡಿಕೊಂಡು ಆತನ ಐಡೆಂಟಿಟಿ ಏನಿದೆ ಅಂದ್ರೆ ಫುಲ್ ಕಂಪ್ಲೀಟ್ ಆಗಿ ಕ್ಯಾರೋಗ್ರಫಿ ಮಾಡಿಕೊಂಡು ಆತನ ಸ್ಟಿಲ್ ಫೋಟೋಸ್ ಮಾಡಿಕೊಂಡು ಹಿಂದೆ ಯಾವ್ದಾರ ಪ್ರಕರಣದಲ್ಲಿದೋ ಅಥವಾ ಯಾರ ಜೊತೆ ಲಿಂಕ್ ಇರ್ಬೋದು ಏನು ಅನ್ನೋದ್ರ ಬಗ್ಗೆ, ಆಮೇಲೆ ಜೊತೆಗೆ ಮುಖ್ಯವಾಗಿ ಮೊಬೈಲ್ ಟವರ್ ಆ ಒಂದು ಲೊಕೇಶನ್ ಅಲ್ಲಿ ಇರುವಂತಹ ಡಂಪ್ ಕಂಪ್ಲೀಟ್ ಆಗಿ ತಗೊಂಡು ಯಾವ ಕಾಲ್ ಎಲ್ಲಿಂದ ಬಂತು ಅನ್ನೋದಕ್ಕೆ ಆ ಒಂದು ದಿಕ್ಕಿನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಈಗ ಇರುವಂತಹ ಒಂದಷ್ಟು ಮಾಹಿತಿ ಪ್ರಕಾರ 2-3 ದಿನದಲ್ಲಿ ಈ ಒಂದು ಕೇಸನ್ನ ಸಾಲ್ವ್ ಆಗುತ್ತೆ ಅನ್ನೋ ಪಾಸಿಟಿವ್ ಅಲ್ಲಿ ಪೊಲೀಸರು ಇದ್ದಾರೆ. ರೆಹಮಾನ್, ಕಿರಣ್, ಹಾಗೆ ಒಂದು ಕಳವಳಕಾರಿ ವಿಚಾರ ಬೆಂಗಳೂರು ಮಟ್ಟಿಗೆ ಅನ್ನುವಂಥದ್ದನ್ನ ನಾವು ಮಾತಾಡ್ತಾ ಇದ್ರೆ, ನೀವು ನಿನ್ನೆ ಮಾತಾಡ್ತಾ ಇದ್ವಿ ಬಹುಶಃ ಕಳೆದ ಬಾರಿ ಆದಂತಹ ಒಂದು ಘಟನೆ ಅಂತ ಹೇಳಿದ್ರೆ ಆ ಕೋಕೋನಟ್ ಗ್ರೂವ್ ರೆಸ್ಟೋರೆಂಟ್ ಅಲ್ಲಿ ಆದಂತಹ ಒಂದು ಬ್ಲಾಸ್ಟ್ ಬಿಟ್ರೆ ಅದಾದ ನಂತರ ಈ ತರದ ಘಟನೆಗಳು ಮರುಕಳಿಸಿರಲಿಲ್ಲ. ಅಫ್ಕೋರ್ಸ್ ಒಂದು ಸ್ಲೀಪರ್ ಸೆಲ್ಗಳ ಒಂದು ತಾಣ ಇರಬಹುದು ಬೆಂಗಳೂರು, ಸಾಫ್ಟ್ ಟಾರ್ಗೆಟ್ ಆಗಬಹುದು ಟಾರ್ಗೆಟ್ ಬೆಂಗಳೂರು ಅನ್ನುವಂಥದ್ರ ಬಗ್ಗೆ ಹಲವಾರು ಬಾರಿ ಚರ್ಚೆಗಳಿತ್ತು. ಬಟ್ ಆ ಥರದ ಯಾವುದೇ ರೀತಿಯಾದಂತಹ ದೊಡ್ಡ ಪ್ರಕರಣಗಳು ಯಾವುದು ಕೂಡ ನಡೆದಿರಲಿಲ್ಲ. ಬಟ್ ನಿನ್ನೆ ಆಗಿರುವಂತಹ ಒಂದು ಪ್ರಕರಣ ನಿಜಕ್ಕೂ ಬೆಚ್ಚಿ ಬೀಳಿಸುವಂಥದ್ದು. ಕೆಫೆಗಳನ್ನು ಕೂಡ ಬಿಡ್ತಾ ಇಲ್ಲ, ಕೆಫೆಗಳಲ್ಲಿ ಹೋಗಿ ಈ ಥರದ ಬಾಂಬ್ಗಳನ್ನ ಇಟ್ಟು ಪ್ಲೇಸ್ ಮಾಡಿ ಬರ್ತಾರೆ, ಅಲ್ಲಿ ಬ್ಲಾಸ್ಟ್ ಆಗುತ್ತೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಟ್ ಏನಾದರೂ ಮೇಜರ್ ಆಗಿದ್ದರೆ ಯಾರು ಹೊಣೆ ಅನ್ನುವಂಥದ್ದು. ಬಹುಶಃ ಇದೊಂದು ಕಳವಳಕಾರಿಯಾದಂತಹ ಒಂದು ಬೆಳವಣಿಗೆ ಬೆಂಗಳೂರಿನಲ್ಲಿ ನಿನ್ನೆ ಆಗಿರುವಂತಹ ಒಂದು ಬ್ಲಾಸ್ಟ್ ಇಂದ ಅನಿಸ್ತಾ ಇದೆಯಾ ಅಂತ ಹೇಳಿ ಕಿರಣ್? ಖಂಡಿತ ರೆಹಮಾನ್, ಮುಖ್ಯವಾಗಿ ನೀವು ಹೇಳ್ದಂಗೆ ಚರ್ಚ್ ಶೀಟ್ ಅಲ್ಲಿ ಆದಂತ ಬ್ಲಾಸ್ಟ್ ನಂತರ ಬೆಂಗಳೂರಿನಲ್ಲಿ ಅಂತ ದೊಡ್ಡ ಮಟ್ಟದ ಒಂದು ಬ್ಲಾಸ್ಟ್ ಕೂಡ ಆಗಿರ್ಲಿಲ್ಲ. ಇದು ಕಂಪ್ಲೀಟ್ ಆಗಿ ಪ್ಲಾನ್ ಮಾಡ್ಕೊಂಡು, ಯಾಕೆಂದ್ರೆ ನೀವು ಅಲ್ಲಿ ನೋಡ್ಬೋದು ಆತನ ಫುಟೇಜ್ ನೋಡ್ಬೋದು, ಕಂಪ್ಲೀಟ್ ಆಗಿ ಆತ ಯಾವುದೇ ರೀತಿಯ ತನ್ನ ಐಡೆಂಟಿಟಿ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿಯಿಂದ ಬಂದಿದೆ. ಅಂದ್ರೆ ಕಂಪ್ಲೀಟ್ ಪ್ಲಾನ್ ಮಾಡಿಕೊಂಡು ಜೊತೆಗೆ ಆತನ ನೋಡಿದ್ರೆ ಒಬ್ರು IT ಎಂಪ್ಲಾಯ್ ಇರ್ಬೋದು ಅಥವಾ ಅಲ್ಲಿ ಒಂದು ಪ್ರೈವೇಟ್ ಕಂಪ್ನಿ ಎಂಪ್ಲಾಯ್ ಇರ್ಬೋದು ಅಂತ, ಯಾಕೆಂತಂದ್ರೆ ಆತ ಬ್ಯಾಗ್ ಹಾಕೊಂಡಿರೋದು, ಕ್ಯಾಪ್ ಹಾಕೊಂಡಿರೋದು ಇವೆಲ್ಲವೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಪ್ಲಾನ್ ಮಾಡಿ ಟಾರ್ಗೆಟ್ ಮಾಡ್ಕೊಂಡೇ ಮಾಡಿದ್ದಾರೆ. ಅದು ಯಾವ ವಿಚಾರಕ್ಕೆ ಅನ್ನೋದು ನಂತರ ಅಕ್ಯೂಸ್ ಅರೆಸ್ಟ್ ಆದಾಗ ಗೊತ್ತಾಗುತ್ತೆ. ಏನ್ ವಿಚಾರಕ್ಕೆ ಟಾರ್ಗೆಟ್ ಮಾಡಿದ್ರು, ಅದೇ ಕೆಫೆನ ಯಾಕೆ ಟಾರ್ಗೆಟ್ ಮಾಡ್ಕೊಂಡಿದ್ರು. ಅದಲ್ದಲ್ಲೇ ಈ IT BT ಇರುವಂತ ವೈಟ್ ಫೀಲ್ಡ್ ಮುಖ್ಯವಾಗಿ ಆ ಒಂದು ಭಾಗವನ್ನ ಮಾಡಿರೋದು ಎಲ್ಲೋ ಒಂದ್ ಕಡೆ ಗ್ಲೋಬಲ್ ಆಗಿ ಇದು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ, ದೊಡ್ಡ ಮಟ್ಟದ ಹೆಸರು ಮಾಡಬಹುದು ಅನ್ನೋ ಒಂದು ದೃಷ್ಟಿಯಿಂದ ಟಾರ್ಗೆಟ್ ಮಾಡ್ಕೊಂಡಿದ್ರು. ಅಥವಾ ಒಂದು ಸಾಫ್ಟ್ವೇರ್ ಕಂಪ್ನಿಗಳು ಭಯ ಹುಟ್ಟಿಸುವಂತದ್ದು ಮಾಡ್ಕೊಂಡಿದ್ರು. ಯಾಕೆಂದ್ರೆ ಯೂಸ್ ಮಾಡಿರುವಂತ ಇಂಟೆನ್ಸಿವ್ ಎಕ್ಸ್ಪ್ಲೋಸಿವ್ ಡಿವೈಸ್ ಏನಿದೆ ದೊಡ್ಡ ಮಟ್ಟದಲ್ಲಿ ಈ ಒಂದು ಡ್ಯಾಮೇಜ್, ದೊಡ್ಡ ಸೌಂಡ್ ಜೊತೆಗೆ ದೊಡ್ಡ ಡ್ಯಾಮೇಜ್ ಕೂಡ ಆಗುತ್ತೆ. ಕ್ಯಾಶುಯಾಲಿಟಿ ಆಗಿದ್ದಲ್ಲೇ ಇರ್ಬೋದು, ಆದ್ರೆ ಈ ಒಂದು ಕೆಫೆಯಲ್ಲಿ ಆಗಿರುವಂತಹ ಬ್ಲಾಸ್ಟ್ ಇಡೀ ದೇಶದಲ್ಲೇ ಅಥವಾ ಪ್ರಪಂಚದಲ್ಲೇ ಈ ಕಡೆ ನೋಡುವಂತ ಇರುವಂತ ಸಾಧ್ಯತೆ ಇರೋದ್ರಿಂದ ಟಾರ್ಗೆಟ್ ಅನ್ನ ಅಲ್ಲಿ ಮಾಡ್ಕೊಂಡಿದ್ದಾರೆ. ಅದನ್ನ ಯಾವ ವಿಚಾರಕ್ಕೆ ಅನ್ನೋದು ಮುಂದಿನ ಹಂತದಲ್ಲಿ ಪೊಲೀಸರಿಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಈಗ ಇರುವಂತಹ ಒಂದಷ್ಟು ಮಾಹಿತಿ ಪ್ರಕಾರ ಯಾರು ಏನು ಅನ್ನೋದು ಒಂದಷ್ಟು ಸಿಮಿಲಾರಿಟೀಸ್ ಇರುವಂತಹ ಒಂದಷ್ಟು ಐಡೆಂಟಿಟಿ ಈಗಾಗಲೇ ಪೊಲೀಸರಿಗೆ ದೊರಕಿದೆ. ಮುಂದಿನ ಹಂತದಲ್ಲಿ ಪೊಲೀಸರು ಈ ಒಂದು ಕಾರ್ಯಾಚರಣೆ ಟೀಮ್ಗಳನ್ನು ಕೂಡ ಈಗಾಗಲೇ ಮಂಗಳೂರು ಇರ್ಬೋದು, ಬೇರೆ ಬೇರೆ ಕಡೆಗಳು ಕೂಡ ಈಗಾಗಲೇ ಕಳಿಸಿದ್ದಾರೆ. 8 ಟೀಮ್ ಅನ್ನ ಮಾಡಿಕೊಂಡು ಒಂದೊಂದು ಟೀಮ್ ಒಂದೊಂದು ಮಾನಿಟರ್ ಮಾಡ್ತಾ ಇದ್ದಾರೆ. ಒಂದು ಟೀಮ್ ಮೊಬೈಲ್ ಟವರ್ ನ ಟ್ರ್ಯಾಕ್ ಮಾಡ್ಕೊಂಡು ಡಂಪ್ ಅನ್ನ ಮಾಡೋದು, ಒಂದು CCTV ನೋಡಿರ್ಬೋದು, ರೈಡರ್ ಕಂಪ್ಲೀಟ್ ಆಗಿ ಅವ್ರನ್ನ ಎಲ್ಲಾ ರೀತಿಯ ಒಂದು ದಿಕ್ಕಿನಲ್ಲಿ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ರೆಹಮಾನ್, ಕಿರಣ್, ಮಾತಾಡ್ತೀನಿ ಇದ್ರ ಬಗ್ಗೆ.